ಜಗತ್ತಿನ ಅದ್ಭುತವಾದಂತಹ ಎಲ್ಲ ವಿಚಾರಗಳನ್ನು ಇಲ್ಲೇ ತೋರಿಸ್ಬೇಕು. ಬಹುತೇಕ ಎಷ್ಟಾಗುತ್ತೆ ಅಷ್ಟು ತೋರಿಸ್ಬೇಕು ಅಂತ ಹೇಳಿ ಶುರು ಮಾಡ್ಕೊಂಡು ಬಂದೆ. ಇದೊಂದು 3D ಪ್ರಿಂಟರ್ ಸಹ ಇದೆ. ಒಂದು 3D ಪ್ರಿಂಟರ್ ತೊಗೊಂಡೆ. ಹಾರ್ಟ್ ಡಿಸೈನ್ ಮಾಡಿ ಪ್ರಿಂಟ್ ಕೊಟ್ಟರೆ ಹಾರ್ಟ್ ಶೇಪೇ ಬಂದ್ಬಿಡುತ್ತೆ. ಕೈಲಿ ಹಿಡ್ಕೊಂಡು ಆಟ ಆಡ್ಬೋದು. ನೀವು ಏನು ಇಮ್ಯಾಜಿನ್ ಮಾಡ್ತೀರೋ ಅದನ್ನೆಲ್ಲ ಪ್ರಿಂಟ್ ಹಾಕ್ಬೋದು. ಏನಿದು ಸಿ ಲಾಂಚ್ ಅಂತ ಹೇಳಿದ್ರೆ ಕ್ಯಾಂಪ್ ಕ್ರಿಯೇಟ್ ಸೆಲೆಬ್ರೇಟ್ ಅಂತ. ಅದೇ ಆಟೋಮೆಟಿಕ್ ಆಗಿ ಒಂದು ವೀಲ್ನ ಹಾಕಿ ಅದರಲ್ಲೇ ಕಲೆಕ್ಟ್ ಮಾಡ್ಕೊಳ್ಳೋ ಥರ ಮಾಡ್ತೀವಿ. ಅದಾದ ನಂತರ ನಮ್ದು ಇಲ್ಲಿರೋ ಟೂಲ್ಸ್ನೇ ಬಳಸ್ಕೊಂಡು ಮಾಡ್ಕೊಂಡು ನಾವೇ ಪೇಂಟ್ ಮಾಡಿ ಪೇಂಟ್ ಅರ್ಧ ಲೀಟ್ರ್ ಲೈವ್ ಆಗಿ ಟೇಪ್ ತಗೊಳ್ತಾರೆ, ಮೆಜರ್ ಮಾಡ್ತಾರೆ, ಬರ್ಕೊಳ್ತಾರೆ, ಸೊ ಅಡಿಷನ್ ಮಾಡ್ತಾರೆ, ಸಬ್ಟ್ರಾಕ್ಷನ್ ಮಾಡ್ತಾರೆ, ಮಲ್ಟಿಪ್ಲಿಕೇಶನ್ ಮಾಡ್ತಾರೆ, ಡಿವಿಷನ್ ಮಾಡ್ತಾರೆ. ಉದ್ಯಮಶೀಲರನ್ನಾಗಿ ಮಾಡ್ಲಿಕ್ಕೆ ಈ ಏಜ್ ಅಲ್ಲಿ ಶುರು ಮಾಡ್ಕೊಂಡಿದ್ದೀವಿ. ನಾನೇ ಅಪ್ಡೇಟ್ ಆಗಿಲ್ಲ, ನೀವೇ ಕರೆಕ್ಟಾಗಿ ಅಪ್ಡೇಟ್ ಆಗಿ. ನೀವು ಕರೆಕ್ಟಾಗಿ ಹೇಳಿದ್ರೆ ನಂದೇ ರಾಂಗ್, ನನ್ನ ಮಾರ್ಕ್ಸ್ ಕಟ್ ಮಾಡಿ ಸರ್. ಸಾಕಷ್ಟು ಕೈಯಿಂದನೇ ಶುರು ಮಾಡಿದೆ. ಒಂದು 3-4 ಲಕ್ಷ ಖರ್ಚಾಯ್ತು ಇವರಿಗೆ. ನೀಟ್ನೆಸ್ ಮೇಂಟೈನ್ ಮಾಡಿ, ಹೈಜೀನ್ ಮೇಂಟೈನ್ ಮಾಡಿ. ಡೋನರ್ಸ್ ತಗೊಂಡ್ರೆ ಇದು ಕಾನ್ಸೆಪ್ಟ್ ಆಕ್ಚುಲಿ ಕಂಪ್ಲೀಟ್ ಆಗಿ ಚೇಂಜ್ ಆಗೋಗುತ್ತೆ. ತಂದ್ಬಿಟ್ಟು ಏನ್ ಮಾಡ್ಬಿಟ್ಟಿದ್ದಾನೆ, 1.5 ವೋಲ್ಟ್ನ 9 ವೋಲ್ಟ್ ಬ್ಯಾಟ್ರಿಗೆ ಹಾಕ್ದ. ಈಗ ಹಿಂಗೆ ಜೀವನದಲ್ಲಿ ನಾವು ಪಾಠನ ಹಿಂಗೆಲ್ಲ ಕಲಿಸ್ಬೋದು ಅಂತ ಹೇಳಿ ಬೋರ್ಡ್ ಮೇಲೆ ಲೆಕ್ಕ ಬರ್ದು ಹೇಳ್ಕೊಡೋದು ಅಷ್ಟೇ ಮ್ಯಾಥ್ಸ್ ಟೀಚರ್ ಕೆಲಸ ಅಲ್ಲ. ಬಿಯಾಂಡ್ ದಟ್ ನಾವೇನೆಲ್ಲ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ, ಕಲ್ಯಾಣಿದೊಂದು ಎಕ್ಸಾಂಪಲ್ ಹೇಳ್ತಿದೆ. ಇದು ನೈಜ ಕಲಿಕೆ. ಆಕ್ಚುಲಿ ಇಂಥ ಒಂದು ಕಲಿಕೆ ಆದರೆ ಪ್ರಪಂಚದ ಯಾವುದೇ ಮೂಲೆಗೆ ಹೋದ್ರೂ ಅವ್ರು ಸಕ್ಸಸ್ಫುಲ್ ಆಗಿ ಬದುಕೊಂಡ್ ಬರ್ತಾರೆ. ಸೊ ಅಟ್ ಲಾಸ್ಟ್ ನಮ್ಗೆ ಏನ್ ಬೇಕಾಗಿರೋದು, ಓದೋದು ಏನಕ್ಕೆ, ಬದುಕಕ್ಕೆ ದುಡ್ಡು ಬೇಕು. ಸೊ ಇವ್ರು ಈ ಥರ ಎಲ್ಲ ಕಲ್ತ್ಕೊಂಡು ಹೋಗೋದ್ರಿಂದ ನಾಳೆ ದಿನ ಸಕ್ಸಸ್ಫುಲ್ ಆಗಿ ಬದುಕ್ತಾರೆ ಅಂತ ಹೇಳಿ ನಾನಂತೂ ಅನ್ಕೊಂಡಿದ್ದೀನಿ. ಜಂಪರ್ಸ್ ಅಂತ ಕರಿತೀವಿ. ಇದು ಏನ್ ಮಾಡ್ತೀನಿ, ಇದ್ರದ್ದೆಲ್ಲ ವಿಡಿಯೋಸ್ ನಾನು ಶೇರ್ ಮಾಡ್ತೀನಿ. ಅಸೆಂಬಲ್ ಮಾಡಿಲ್ಲ, ಈಗ ಎಕ್ಸಾಮ್ ಇರೋದ್ರಿಂದ ಇದನ್ನೆಲ್ಲ ತೆಗೆದು ಇಟ್ಟಿದ್ದೀನಿ. ಈಗ ಟೆಸ್ಲಾ ಕಾರ್ ಇದೆ. ಟೆಸ್ಲಾ ಕಾರ್ ಬಗ್ಗೆ ಗೊತ್ತಿದೆಯಲ್ವಾ? ಅದು ಕಂಪ್ಲೀಟ್ ಆಗಿ ರೋಬೋಟೈಸ್ ಕಾರ್ ಅದು. ಆಕ್ಚುಲಿ ಅಂದ್ರೆ ಡ್ರೈವರ್ ಇಲ್ಲದೇ ಅದು ಸ್ವಯಂ ಚಾಲಿತವಾಗಿ ಹೋಗುವಂತ ಕಾರ್. ಸೊ ಅಂತ ಒಂದು ಟೆಕ್ನಾಲಜಿಯನ್ನು ನಮ್ಮ ಮಕ್ಕಳು ಇಲ್ಲಿ ಸ್ವತಃ ಬಿಲ್ಡ್ ಮಾಡ್ತಾರೆ. ಸೈನ್ಸ್ ಲ್ಯಾಬಿಗೆ ಬಂದಿದ್ದೀವಿ. ಸೈನ್ಸ್ ಟೀಚರು ಬೇಸಿಕಲಿ ನಮ್ಮ ಮಧುಸೂದನ್ ಸರ್. ಇಷ್ಟೊಂದು ಎಕ್ವಿಪ್ಮೆಂಟ್ಸ್, ಇಷ್ಟೊಂದು ಪ್ರಯೋಗಾಲಯದಲ್ಲಿ. ಇದೊಂದು 3D ಪ್ರಿಂಟರ್ ಸಹ ಇದೆ. ಒಂದು 3D ಪ್ರಿಂಟರ್ ತಗೊಂಡೆ. ಓಕೆ, ಏನಿದ್ರು ಫೀಚರ್ಸ್ 3D ಪ್ರಿಂಟರ್ಸ್ದು? ಓಕೆ, ನೀವು ಪ್ರಿಂಟರ್ನ ಕೇಳಿದ್ದೀರಲ್ವಾ? ಯೂಶಲಿ ಪ್ರಿಂಟರ್ ಅಂತ ಕೇಳಿದ್ದೀರಾ. 3D ಪ್ರಿಂಟರ್ದು ಏನೆಲ್ಲ ಮಾಡುತ್ತೆ ಅಂತ ಹೇಳಿದ್ರೆ, ನನಗೆ ಇದೊಂದು ಕಾಂಪೊನೆಂಟ್ ಬೇಕು, ನಂಗೆ ಮಕ್ಳಿಗೆ ರೋಬೋಟಿಕ್ಸ್ ಮಾಡೋಕೆ ಈ ಕಾಂಪೊನೆಂಟ್ ಬೇಕು. ನಾನು ಡಿಸೈನ್ ಮಾಡಿ ಇಲ್ಲಿ ಪ್ರಿಂಟ್ ಕೊಟ್ಟರೆ ಇದನ್ನು ರೆಡಿ ಆಗುತ್ತೆ. ಈ ಕಾಂಪೊನೆಂಟ್ ರೆಡಿಯಾಗಿ ಬಂದ ಈಗ ನನಗೆ ನಿಮ್ದೊಂದು ಸ್ಕಲ್ಪ್ಚರ್ ಬೇಕು. ನಾನು ನಿಮ್ದೊಂದು ಫೋಟೋ ತೆಗೆದು ಪ್ರೊಸೆಸ್ ಮಾಡಿ ಡಿಸೈನ್ ಮಾಡಿ ಇಲ್ಲಿ ಕೊಟ್ಟರೆ ನಿಮ್ಮ ಸ್ಟ್ಯಾಚುನೇ ಬಂದ್ಬಿಡುತ್ತೆ. ಸೊ ಇದೆಲ್ಲ ಇಲ್ಲೇ ಮಾಡಿ ನಮ್ಮ ರೋಬೋಟಿಕ್ಸ್ ಮಕ್ಳಿಗೆ ಅಂಥೇಳಿ ಈ ಥರ ಕಾಂಪೊನೆಂಟ್ಸ್ನೆಲ್ಲ ನಾವೇ ಡಿಸೈನ್ ಮಾಡಿ ನನಗೆ ಕಸ್ಟಮೈಸ್ ಮಾಡ್ಕೊಳ್ತೀನಿ. ನಂಗೆ ಏನು ಬೇಕು ಆ ಥರ ಡಿಸೈನ್ ಕಸ್ಟಮೈಸ್ ಮಾಡ್ಕೊಬಹುದು. ಈ ಥರ ಇದು ಇಷ್ಟೇ ಅಂತಲ್ಲ, ನೀವು ಏನು ಇಮ್ಯಾಜಿನ್ ಮಾಡ್ಕೊಳ್ತೀರಾ. ಈಗ ನಂಗೊಂದು ಹಾರ್ಟ್ ಅದೊಂದು ಮಾಡೆಲ್ ಬೇಕು. ಹಾರ್ಟ್ ಡಿಸೈನ್ ಮಾಡಿ ಪ್ರಿಂಟ್ ಕೊಟ್ಟರೆ ಹಾರ್ಟ್ ಶೇಪೇ ಬಂದ್ಬಿಡುತ್ತೆ. ಕೈಲಿ ಹಿಡ್ಕೊಂಡು ಆಟ ಆಡ್ಬೋದು. ಮಕ್ಳು ಫೀಲ್ ಮಾಡ್ಬೋದು. ಓಕೆ, ನೀವು ಏನು ಇಮ್ಯಾಜಿನ್ ಮಾಡ್ತೀರಾ ಅದನ್ನೆಲ್ಲ ಪ್ರಿಂಟ್ ಹಾಕ್ಬೋದು. ನಮ್ಮ ಸರ್ಕಾರಿ ಶಾಲೆ ಶಿಕ್ಷಕರು ಪ್ರೋ ಲೆವೆಲ್ ಆಗಿದ್ದಾರೆ. ಓಕೆ, ಹಾಗಾಗಿ ಈ ಥರ ಕೆಲಸ ಮಾಡ್ಕೊಂಡು ಹೋಗೋಣ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ, ಈಗ ನಾನು ಅವ್ರನ್ನ ಇಂಜಿನಿಯರ್ ಮಾಡ್ತಾಯಿಲ್ಲ ಈ ಏಜಲ್ಲಿ. ಬಟ್ ನಾಳೆ ದಿನ ಇಂಜಿನಿಯರಿಂಗ್ ಲೆವೆಲ್ಗೆ ಹೋಗಿದಾಗ ಅವ್ರು ಅನ್ಬೋದು, ನಾನು ಇದನ್ನು ನಾನು 4ನೇ ಕ್ಲಾಸಲ್ಲೇ ಕಲ್ತಿದ್ದೆ, 5ನೇ ಕ್ಲಾಸಲ್ಲೇ ಕಲ್ತಿದ್ದೆ ಅಂತೇಳಿ. ಸೊ ಇವತ್ತು ಒಂದು ಇಗ್ನೈಟ್ ಮಾಡ್ತೀವಲ್ಲ, ಒಂದು ಕಿಡಿ ಹತ್ತಿಸ್ತೀವಲ್ಲ, ಅದು ಅವ್ರ ಜೀವನದಲ್ಲಿ ಯಾವುದೋ ಲೆವೆಲ್ಗೆ ಕರ್ಕೊಂಡು ಹೋಗುತ್ತೆ. ಹಾಗಾಗಿ ಜಗತ್ತಿನ ಅದ್ಭುತವಾದಂತಹ ಎಲ್ಲ ವಿಚಾರಗಳನ್ನು ಇಲ್ಲೇ ತೋರಿಸ್ಬೇಕು. ಬಹುತೇಕ ಎಷ್ಟಾಗುತ್ತೆ ಅಷ್ಟು ತೋರಿಸ್ಬೇಕು ಅಂತ ಹೇಳಿ ಶುರು ಮಾಡ್ಕೊಂಡು ಬಂದೆ. ಸೊ ನಿಮ್ಗೆ ಆಗಲೇ ಹೇಳಿದೆ, ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಬಗ್ಗೆ ನಾನು ಶುರು ಮಾಡಿದ್ದೀನಿ ಅಂತೇಳಿ. ನಾನು ಇದನ್ನು ಕೆಲಸ ನಡೀತಾ ಇದೆ, ಇದೀಗ ಶುರು ಮಾಡ್ಕೊಂಡಿದ್ದೀನಿ. ಇದೇನಪ್ಪ ಅಂತ ಹೇಳಿದ್ರೆ, ಒಂದು ಸಿ ಲಾಂಚ್ ಅಂತ ಶುರು ಮಾಡ್ಕೊಂಡಿದ್ದೀನಿ. ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ಗೆ ಬೇಸಿಕಲಿ ನಂಗೆ ಬೇಕಾಗಿರೋದು ಸಿ ಲಾಂಚ್ ಅಂತೇಳಿ ಒಂದು ನನ್ನದೇ ಆದಂಥ ಕಾನ್ಸೆಪ್ಟ್. ಅದು ಏನಿದು ಸಿ ಲಾಂಚ್ ಅಂತ ಹೇಳಿದ್ರೆ, ಕ್ಯಾಂಪ್ ಕ್ರಿಯೇಟ್ ಸೆಲೆಬ್ರೇಟ್ ಅಂತ. ಕ್ಯಾಂಪ್ ಅಂದರೆ ಎಲ್ಲ ಮಕ್ಕಳು ಬರ್ತಾರೆ, ಸೇರ್ಕೊಳ್ತಾರೆ, ಅವ್ರು ಇಲ್ಲಿ ಏನೋ ಒಂದು ರೆಡಿ ಮಾಡ್ತಾರೆ, ಸೊ ಸೆಲೆಬ್ರೇಟ್ ಮಾಡ್ತಾರೆ ಅಂಥೇಳಿ. ಏನಿದು ಆ್ಯಕ್ಚುಯಲ್ ಆಗಿ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂದರೆ, ನಮ್ಮ ದಿನನಿತ್ಯ ಜೀವನದಲ್ಲಿ ನಮ್ಗೆ ಸಾಕಷ್ಟು ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ, ಹೌದಲ್ವಾ? ಮಕ್ಕಳು ಬೇಕಾದ್ರೆ ಪ್ರಾಬ್ಲಮ್ಸ್ನ ತರ್ಬೋದು, ಟೀಚರ್ಸ್ ಆಗಿರ್ಬೋದು, ಹೊರಗಡೆ ಪೇರೆಂಟ್ಸ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಶಿಕ್ಷಕರೇ ಒಂದು ಪ್ರಾಬ್ಲಮ್ ಥ್ರೋ ಮಾಡೋದು. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳೋದಾದರೆ, ಈಗ ಎದುರುಗಡೆ ಕಲ್ಯಾಣಿ ಇದೆ, ಕೊಳ ಇದೆ. ಈ ಕೊಳದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ತುಂಬ ಪ್ಲಾಸ್ಟಿಕ್ಕನ್ನೆಲ್ಲ ತಂದು ಹಾಕ್ಬಿಟ್ಟಿದ್ದಾರೆ. ಈಗ ಕ್ಲೀನ್ ಮಾಡಿದ್ದಾರೆ. ಆ್ಯಕ್ಚುಲಿ ಪ್ಲಾಸ್ಟಿಕ್ನೆಲ್ಲ ತಂದು ಹಾಕ್ಬಿಡ್ತಾರೆ. ಹಾಕಿದಾಗ ಮಕ್ಕಳು ನೋಡ್ಕೊಂಡ್ಬಂದು ನನಗೆ ಹೇಳಿದ್ರು, ಆ್ಯಕ್ಚುಲಿ ಸರ್ ಈ ಥರ ಎಲ್ಲ ಗಲೀಜಿದೆಯಲ್ಲ, ಅದನ್ನು ಕ್ಲೀನ್ ಮಾಡೋಕ್ಕಾಗಲ್ಲ ನನಗೆ ಅಂತ. ನಾನೇನು ಮಾಡಿದೆ, ಅವ್ರಿಗೊಂದು ಪ್ರಾಜೆಕ್ಟ್ ಕೊಟ್ಟೆ. ನೋಡ್ರಪ್ಪ, ಈ ಥರ ಸಮಸ್ಯೆ ಇದೆ, ನೀವು ಏನಾದರೂ ಮಾಡ್ಬೋದಾ ಅಂತ ಹೇಳಿ. ಸೊ ಕಲಿಕೆ ಹಿಂಗೆಲ್ಲ ಆಗುತ್ತೆ ಅಂತ ಹೇಳಿದ್ರೆ, ಈಗ ಅಲ್ಲೇನಾಗುತ್ತೆ, ಅವರು ಯೋಚನೆ ಮಾಡ್ತಾರೆ. ಈಗ ಹಿಂಗೆ ಜೀವನದಲ್ಲಿ ನಾವು ಪಾಠನ ಹಿಂಗೆಲ್ಲ ಕಲಿಸ್ಬೋದು ಅಂತ ಹೇಳಿ ಬೋರ್ಡ್ ಮೇಲೆ ಲೆಕ್ಕ ಬರ್ದು ಹೇಳ್ಕೊಡೋದು ಅಷ್ಟೇ ಮ್ಯಾಥ್ಸ್ ಟೀಚರ್ ಕೆಲಸ ಅಲ್ಲ. ಬಿಯಾಂಡ್ ದಟ್ ನಾವೇನೆಲ್ಲ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ, ಕಲ್ಯಾಣಿದೊಂದು ಎಕ್ಸಾಂಪಲ್ ಹೇಳ್ತಿದ್ದೆ. ಅಲ್ಲಿ ಸಮಸ್ಯೆ ಆಗಿರೋದನ್ನು ನೀವು ಹೆಂಗೆ ಸಾಲ್ವ್ ಮಾಡ್ತೀರಾ ಅಂದರೆ, ದೇ ಕಮ್ ಅಪ್ ವಿತ್ ಯುವರ್ ಓನ್ ಐಡಿಯಾಸ್. ಏನೆಲ್ಲ ಆಗಿರ್ಬೋದು, ಅವ್ರು ಹೇಳ್ತಾರೆ, ಸರ್ ನಾನೊಂದು ಬೋಟ್ ಮಾಡ್ಕೊಳ್ತೀನಿ, ಬೋಟ್ ಮಾಡಿ ಒಂದು ನೆಟ್ ಹಾಕ್ಬಿಟ್ಟು ನೆಟ್ಟಲ್ಲೆಲ್ಲ ಹೇಳ್ಕೊಂಡು ತುಂಬಿಸ್ಕೊಬರ್ತೀನಿ. ಇನ್ನೊಬ್ಬ ಹೇಳ್ತಾನೆ, ಅದೆಲ್ಲ ತುಂಬ ಕಷ್ಟ, ಬಿದ್ದಿದ್ಬಿಟ್ರೆ. ಅದಕ್ಕೆ ನಾನೇನು ಮಾಡ್ತೀನಿ, ಅದೇ ಆಟೋಮೆಟಿಕ್ ಆಗಿ ಒಂದು ವೀಲ್ನ ಹಾಕಿ ಅದರಲ್ಲೇ ಕಲೆಕ್ಟ್ ಮಾಡ್ಕೊಳ್ಳೋ ಥರ ಮಾಡ್ತೀನಿ.
ಸೊ ಹಾಗೆ ಅವ್ರು ಏನೆಲ್ಲ ಐಡಿಯಾಸ್ ತರ್ತಾರೆ, ನಾನು ಅದನ್ನ ಏನು ಮಾಡ್ತೀನಿ, ನನ್ನ ಈ ಒಂದು ಲ್ಯಾಬಲ್ಲಿ ಅದನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಅವ್ರನ್ನೇ ಬಿಟ್ಬಿಡ್ತೀನಿ. ಓಕೆ. ಸೊ ಅವರೇ ಬಂದು ಏನು ಮಾಡ್ತಾರೆ, ಈ ಥರ ಏನೆಲ್ಲ ಪ್ರಾಜೆಕ್ಟ್ಸ್ ಇರುತ್ತೆ, ಐಡಿಯಾಸ್ ತರ್ತಾರೆ, ಅದನ್ನು ಇಲ್ಲಿ ಪ್ರೋಟೋಟೈಪ್ನ ರೆಡಿ ಮಾಡಿ ಅದ್ರಲ್ಲಿ ಯಾವುದು ಬೆಸ್ಟ್ ನಾವು ಸಾಧಕ ಬಾಧಕಗಳನ್ನ ಇಲ್ಲಿ ನೋಡ್ಕೊಳ್ತೀನಿ. ಇದ್ರಾದ್ರೆ ಏನು ಸಮಸ್ಯೆ ಬರ್ಬೋದು, ಸರಿ ಇದೆಯಾ ಸರಿ ಇರಲ್ವಾ, ಅದರಿಂದ ಔಟ್ಪುಟ್ ಏನಾಗುತ್ತೆ ಅಂತೆಲ್ಲ ಚರ್ಚೆ ಮಾಡಿ ಮಕ್ಕಳಿಗೆ ಫೈನಲ್ ಆಗಿರೋವಂಥ ರಿಸಲ್ಟ್ನ ಕೊಟ್ಟರೆ ಅವನ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ ಅವ್ರ ಜೀವನ ಪರ್ಯಂತ ಅವ್ರು ಮರೆಯಲ್ಲ. ಬಟ್ ಅಂಥ ಕೆಲಸದಲ್ಲಿ ಇಲ್ಲಿ ಅವರು ಮಾಸ್ಟರ್ ಆಗಿರ್ತಾರೆ. ಸೊ ಅಂಥ ಒಂದು ಕೆಲಸನ ಮಾಡುವಂಥ ಎಜುಕೇಷನ್ನ ಕೊಡಬೇಕು ಅನ್ನೋದು ನನ್ನ ಮೂಲ ಉದ್ದೇಶ. ಹಾಗಾಗಿ ನನ್ನ ಹತ್ರ ಪ್ರತಿಯೊಂದು ಟೂಲ್ಸ್ ಇದೆ. ಕಾರ್ಪೆಂಟ್ರಿ ಟೂಲ್ಸ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಟೂಲ್ಸ್ ಆಗಿರ್ಬೋದು, ಪ್ಲಂಬಿಂಗ್ ಟೂಲ್ಸ್ ಆಗಿರ್ಬೋದು, ಎಲ್ಲ ಇದೆ, ಎಲ್ಲ ಇದೆ, ಪ್ರತಿ ಇದೆ, ಎಲ್ಲ ಇದೆ. ಬಟ್ ಏನಪ್ಪ ಅಂತ ಹೇಳಿದ್ರೆ ಡಿಸ್ಪ್ಲೇ ಅದು ಈಗ ಶುರು ಮಾಡಿದ್ದೀನಿ. ನಿಮ್ಗೆ ಏನು ಸಿಂಪಲ್ ಆಗಿ ಹೇಳ್ತೀನಿ, ಎಕ್ಸ್ಪೀರಿಯನ್ಷಿಯಲ್ ನನಗೆ ಇನ್ನೊಂದು ಎಕ್ಸಾಂಪಲ್ ಹೇಳೋದಾದರೆ, ಈ ಬೋರ್ಡ್ ಇದೆಯಲ್ಲ, ಈಗ ನಾವು ಹೊರಗಡೆ ತಂದಿದ್ದಲ್ಲ, ಸ್ವತಃ ನಾನು ಮಕ್ಕಳು ಸೇರ್ಕೊಂಡು ಮಾಡಿದ್ನ. ಬೋರ್ಡ್ ಕೂಡ ನಾವೇ ಮಾಡಿದ್ದು, ನಾವೆಲ್ಲೂ ಹೋಗಲ್ಲ. ನಮ್ಮ ಸ್ಕೂಲಲ್ಲಿ ಏನಿದ್ದನ್ನೆಲ್ಲ ನಾವೇ ರೆಡಿ ಮಾಡಿದ್ದು. ಏನು ಮಾಡಿದೆ, ನಮ್ಮಲ್ಲಿ ವೇಸ್ಟ್ ಹಲಗೆಗಳಿದ್ದು, ಸುಮ್ಮನೆ ಅದನ್ನೆಲ್ಲ ಎಷ್ಟು ಹಾಳು ಮಾಡ್ತಾಯಿದ್ರು, ಹೊರಗಡೆ ಕೊಟ್ಬಿಡೋಣ ಅಂತ. ಬೇಡ ನನಗೆ ಬೇಕು ಅಂತೇಳಿ ಎದುರುಗಡೆ ಅಲ್ಲಿ ಪ್ಲೈನಿಂಗ್ ಮಿಷಿನ್ ಇದೆ. ಆ ಪ್ಲೈನಿಂಗ್ ಮಿಷಿನ್ ಹೋಗಿ ಮಾಡುತ್ತೆ, ಫಸ್ಟ್ ಪ್ಲೈನಿಂಗ್ ಮಾಡಿಸ್ಕೊಂಡು ತೊಗೊಂಡು ಬಂದು ಎಲ್ಲ ಬೋರ್ಡ್ನ ರೆಡಿ ಮಾಡಿ ಪಟ್ಟಿ ಮಾಡಿ ಅದನ್ನೆಲ್ಲ ಉಜ್ಜಿ ಲೆವೆಲ್ ಮಾಡಿಕೊಂಡು, ಅದಾದ ನಂತರ ನಮ್ಮದು ಇಲ್ಲಿರೋ ಟೂಲ್ಸ್ನೇ ಬಳಸ್ಕೊಂಡು ಮಾಡಿಕೊಂಡು ನಾವೇ ಪೇಂಟ್ ಮಾಡಿ, ಪೇಂಟ್ ಅರ್ಧ ಲೀಟ್ರ್ ಮುಗಿದು ಇನ್ನು ಅರ್ಧ ಲೀಟ್ರ್ ಉಳ್ಕೊಂಡಿದೆ. ಪೇಂಟ್ ಮಾಡಿ ಇಲ್ಲಿವರೆಗೆ ತೊಗೊಂಡು ಬಂದಿದ್ದೀನಿ. ಇದನ್ನು ಕೆಲಸ ಮಾಡಿ ಈಗ ಎಕ್ಸಾಮ್ ಆಗಿರೋದ್ರಿಂದ ಸ್ವಲ್ಪ ಹೋಲ್ಡ್ ಮಾಡಿ ಈ ಕೆಲಸಕ್ಕೆ ಬ್ರೇಕ್ ಕೊಟ್ಟು ಅಲ್ಲಿ ಸ್ವಲ್ಪ ಎಕ್ಸಾಮ್ಗೆ ರಿವಿಷನ್ ಮಾಡ್ತಾ ಇದ್ದೀನಿ. ರಸ ಅಲ್ವಾ. ಈಗ ಇದರಿಂದ ಏನಾಯಿತು ಮಕ್ಳಿಗೆ ಏನದಾದರೆ, ಇದೊಂದು ಬೋರ್ಡ್ ಮಾಡ್ಬೇಕಾದ್ರೆ ಅದರಲ್ಲಿ ಬಹುತೇಕ ಸಾಕಷ್ಟು ಮ್ಯಾಥ್ಸ್ನ ಹೇಳ್ಕೊಟ್ಬಿಟ್ಟೆ. ಫಸ್ಟ್ ಅಡಿಷನ್ ಹೇಳ್ಕೊಟ್ಟೆ. ಅಡಿಷನ್ ಹೆಂಗೆ ಹೇಳ್ಬೋದು ನಾನು ಹೇಳಿದೆ. ನಾನು ಇಲ್ಲಿ ಎಷ್ಟು ಪೀಸ್ ಇದೆ, 1 2 3 4 ಪೀಸ್ ಹಲ್ಗೆ ಇದೆ. ನನಗೆ ಟೋಟಲ್ ಲೆಂತು 3.5 ಅಡಿ ಬೇಕಾಗಿತ್ತು. ಇಷ್ಟು ಇಂಚು ಇಷ್ಟೋ ಹೇಳ್ತೀನಿ. ಸೊ ನನ್ನ ಹತ್ರ ಒಂದು ಹಲ್ಗೆ ಎಷ್ಟಿದೆ, ಹಾಗಾದ್ರೆ ಎಷ್ಟು ಹಲ್ಗೆ ಹಾಕಬೇಕು, ಸ್ವಲ್ಪ ಜಾಸ್ತಿ ಬರುತ್ತೆ, ನಾನು ಸಬ್ಟ್ರ್ಯಾಕ್ಟ್ ಮಾಡಬೇಕಾಗತ್ತೆ. ಅವ್ರು ಏನು ಮಾಡ್ತಾರೆ, ಲೈವ್ ಆಗಿ ಟೇಪ್ ತಗೊಳ್ತಾರೆ, ಮೆಜರ್ ಮಾಡ್ತಾರೆ, ಬರ್ಕೊಳ್ತಾರೆ. ಸೊ ಅಡಿಷನ್ ಮಾಡ್ತಾರೆ, ಸಬ್ಟ್ರಾಕ್ಷನ್ ಮಾಡ್ತಾರೆ, ಮಲ್ಟಿಪ್ಲಿಕೇಶನ್ ಮಾಡ್ತಾರೆ, ಡಿವಿಷನ್ ಮಾಡ್ತಾರೆ. ಇವನ್ ಸೆಟ್ ಸ್ಕ್ವೇರ್ನ ಯೂಸ್ ಮಾಡೋದ್ರಿಂದ ಪ್ರೊಟ್ರಾಕ್ಟರ್ ಯೂಸ್ ಮಾಡೋದನ್ನ ಕಲ್ತ್ಕೊಳ್ತಾರೆ. ಸೊ ಎಲ್ಲ ನಮ್ಗೆ ಅದರಲ್ಲಿ ಕೋನಗಳು ಬರುತ್ತೆ, ಆ್ಯಂಗಲ್ಸ್ ಬರುತ್ತೆ. ಇದನ್ನೆಲ್ಲನೂ ಸಹ ನಾನೇನು ಮಾಡ್ತೀನಿ, ಅವರ ಗಮನಕ್ಕೆ ಬರ್ದಾರ. ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂದರೆ ಇದೇನೆ, ಗಮನಕ್ಕೆ ಬರ್ದಿರೋ ಥರ ಮಾಡು ಕಲಿ ಮೆಥಡ್ ಅಂತ ಹೇಳಿ, ಅಂದರೆ ಅನುಭವಾತ್ಮಕ ಕಲಿಕೆ ಅನ್ನೋದನ್ನೇ ನಾನು ಈ ರೀತಿ ಮಾಡ್ಕೊಂಡು ಹೋಗಬೇಕು ಅಂತೇಳಿ. ಬಟ್ ಇದು ತುಂಬ ಕಷ್ಟ, ಅದು ಅಂದ್ಕೊಂಡಷ್ಟು ಈಸಿ ಇಲ್ಲ. ಇದಕ್ಕೆ ನಾನೇನು ಮಾಡ್ತೀನಿ ಅಂತೇಳಿ ನೆಕ್ಸ್ಟ್ ಫರ್ದರಾಗಿ ನಮ್ಮ JD ಮೇಡಮ್ ಬಂದಿದ್ರು, ಅವ್ರಿಗೆ ಹೇಳಿದ್ದೀನಿ. ನೆಕ್ಸ್ಟ್ B.Ed ಕಾಲೇಜ್ ಮಕ್ಕಳಿದ್ದಾರೆ, ಅಲ್ಲಿ B.Ed ಕಾಲೇಜ್ ಇರೋದ್ರಿಂದ ನನ್ನ ಮೆಥಡಾಲಜಿ ಏನಿದೆ ಅದನ್ನು ಎಲ್ಲರೂ ಸೇರಿಕೊಂಡು, ಈಗ ಒಂದು ಪಾಠ, ಮೊದಲನೇ ಒಂದು ಪಾಠ ಇದೆ, ಅಡಿಷನ್ಸ್ ಇರ್ಬೋದು, ಏನೋ ಎಂದಿರ್ಬೋದು, ಅದನ್ನು ಎಕ್ಸ್ಪೀರಿಯನ್ಷಿಯಲ್ ಆಗಿ ಕನ್ವರ್ಟ್ ಮಾಡಿಕೊಂಡ್ರೆ ಸೊ ಮೆಥಡಾಲಜಿಗೆ ನೆಕ್ಸ್ಟ್ ಫರ್ದರ್ ಅಪ್ಕಮಿಂಗ್ ಮಕ್ಕಳಿಗೆಲ್ಲ ಈಸಿ ಆಗುತ್ತೆ ಅಂತ ಹೇಳಿ ಅದಕ್ಕೆ ಸಿಲೆಬಸ್ಸಲ್ಲೂ ಒಂದು ಸ್ವಲ್ಪ ಸಿಲೆಬಸ್ ಇಟ್ಕೊಂಡು ಮೆಥಡ್ ಚೇಂಜ್ ಮಾಡೋಣ ಅಂತ ಹಿಂಗೆ ಕೆಲಸ ನಡೀತಾ ಇದೆ. ಇನ್ನೂ ಸಾಕಷ್ಟು ಕೆಲಸ ಇದೆ ಮೇಡಮ್. ಸೊ ಈಗ ನನ್ನ ಕಾನ್ಸೆಪ್ಟ್ ಬಹುತೇಕ ನಿಮ್ಗೆ ಈಗ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಈ ತರ ಹೇಳ್ಕೊಟ್ರೆ ಯಾವ ಮಕ್ಕಳು ಲೈಫಲ್ಲಿ ಮರೆಯೋದು ಇಲ್ಲ. ಆಮೇಲೆ ಈಗ ಕಷ್ಟನೇ ಆಗಲ್ಲ, ಅದು ಏನೂ ಇಲ್ಲ ಸರ್. ನಿಮ್ಗೆ ಅದಕ್ಕೂ ಮುಂದುವರೆದು ಮೊನ್ನೆ ನಮ್ಮಲ್ಲಿ ಇನ್ನೊಂದು ಏನ್ ಮಾಡ್ತೀವಿ ಅಂದ್ರೆ, ತಿಂಗಳಲ್ಲಿ ಒಂದ್ಸಲ ರಿಪೇರಿ ಡೇ ಅಂತ ಮಾಡ್ತೀವಿ. ಅಂದ್ರೆ ಏನೋ ರಿಪೇರಿ ಇದ್ರೆ ನಮ್ಮ ಮಕ್ಳಿಗೆ ಕರ್ಕೊಂಡು ನಾನೇ ಕೂತ್ಕೊಂಡು ಎಲ್ಲ ರೆಡಿ ಮಾಡ್ಬಿಡ್ತೀನಿ. ಒಂದಲ್ಲಿ ಮುರಿದೋಗಿರ್ಬೋದು, ಹಾಳಾಗಿರ್ಬೋದು, ವಾಷರ್ ಆಗಿರ್ಬೋದು. ಹಿಂಗೆ ಮಾಡ್ತಿರ್ಬೇಕಾದ್ರೆ ನಮ್ಮಲ್ಲಿ ಒಂದು ಹುಡುಗಿ, ಯಾರಪ್ಪ ಅದನ್ನ ನಲ್ಲಿ ರೆಡಿ ಮಾಡಿದ್ದು, ಕೀರ್ತನ ಅಂತ ಹೇಳಿ, ಅವ್ರು ಎಷ್ಟು ಮಟ್ಟಿಗೆ ಇದೆಲ್ಲ ಅಂತ ಹೇಳಿದ್ರೆ ಖುಷಿ ಆಗೋಯ್ತು. ನನಗೆ ಆಶ್ಚರ್ಯ ಆಗೋಯ್ತು. ಅಲ್ಲೊಂದು ನಲ್ಲಿ ಪ್ರಾಬ್ಲಮ್ ಆಗಿತ್ತು, ಸ್ಪಿಂಡಲ್ ಹೋಗಿತ್ತು. ರೆಡಿ ಮಾಡೋಣ ಅಂತೀರಿ, ನಾನೇ ರೆಡಿ ಮಾಡ್ತೀನಿ ಅಂತೇಳಿ ಅವಳೇ ಬಿಚ್ಚಿ ರೆಡಿ ಮಾಡಿ ನನ್ನ ಜೊತೆ. ನನಗೆ ಬರಲ್ಲ, ಏನು ಬರಲ್ಲ, ಕರಿಬೇಕು, ಫೋನ್ ಮಾಡಿ ಬನ್ನಿ ರೆಡಿ ಮಾಡಿ ಅಂತ ಕೆಟ್ಟೋದ್ರೆ ನೀನ್ ಇವಾಗಲೇ ಕಲ್ತ್ಕೊಂಡಿದ್ಯಾ, ನಿಮ್ ಸರ್ ಕಲ್ಸ್ಕೊಟ್ಟಿದ್ದಾರೆ. ಇದು ನೈಜ ಕಲಿಕೆ. ಆಕ್ಚುಲಿ ಇಂಥ ಒಂದು ಕಲಿಕೆ ಆದ್ರೆ ಪ್ರಪಂಚದ ಯಾವುದೇ ಮೂಲೆಗೆ ಹೋದ್ರೂ ಅವ್ರು ಸಕ್ಸಸ್ಫುಲ್ ಆಗಿ ಬದುಕೊಂಡ್ ಬರ್ತಾರೆ. ಈಗ ನಾನು ನವೋದಯದಲ್ಲಿ ಓದಿದ್ದೆ. ಆಕ್ಚುಲಿ ನನ್ನನ್ನು ನೀವು ಯಾವ ಕಾಡಕ್ಕೆ ಬಿಟ್ರು ನಾನು ತಪ್ಪಿಸ್ಕೊಂಡ್ ಬರ್ತೀನಿ, ವಾಪಸ್ ಬರ್ತೀನಿ. ನನಗೆ ಆ ಕಾನ್ಫಿಡೆನ್ಸ್ ಇದೆ. ಸೊ ನಾನು ಕಲಿಸಿದಂಥ ಮಕ್ಕಳು ಅದೇ ಥರ ಆಗಬೇಕು ಅನ್ನೋದು ನನ್ನ ಮೂಲ ಉದ್ದೇಶ. ಸೊ ನನ್ನ ಜೀವನ ಅರ್ಥ ಮಾಡ್ಕೊಂಡಿದ್ದೀನಿ ಹೆಂಗೆ ಏನು ಅಂತ ಹೇಳಿ ಗೊತ್ತು ನನಗೆ. ಈಗ ಲಾಸ್ಟ್ ಒಂದು 2 months ಬೇಕಾದ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗೆ ಬ್ಯಾಂಗ್ಳೂರ್ಗೆ ಟೈ ಗ್ಲೋಬಲ್ ಸಮಿಟ್ಗೆ 5 ಮಕ್ಕಳನ್ನ ಕರ್ಕೊಂಡೋಗಿದ್ದೆ. ಅವರಲ್ಲಿ ನಿಮ್ಮದು ಟಾಪಿಕ್ ಏನರಪ್ಪ, ಏನು ಮಾಡಿದ್ರಿ ನೀವು, ಗ್ರೇ ವಾಟರ್ ಪ್ಯೂರಿಫಿಕೇಶನ್ ಅಂತ ಹೇಳಿ ಇವರು ಪ್ರೆಸೆಂಟ್ ಮಾಡಿದರು. ನೋಡಿ ಅವ್ರಿಗೆ ಐಡಿಯಾ ಹೆಂಗೆ ಬಂತು, ನಾನು ನಿಮ್ಗೆ ಹೇಳ್ತಾ ಇದ್ದೆ ಪ್ರಾಬ್ಲಮ್ಸ್ ಹೆಂಗೆ ಬರುತ್ತೆ ಅಂತೇಳಿ. ಅವ್ರ ಪ್ರಾಬ್ಲಮ್ ಏನು ಬಂತು ಅಂದರೆ, ಬೆಂಗಳೂರಲ್ಲಿ ನೀರು ಶಾರ್ಟೇಜ್ ಆಗ್ತಾ ಇದೆ, ಹೌದಲ್ವಾ? ಬೆಂಗಳೂರಿನಲ್ಲಿ ಬಹುತೇಕ ಕಡೆ ನೀರು ಶಾರ್ಟೇಜ್ ಆಗ್ತದೆ. ಸೊ ನೀರಿಗೆ ನಾವು ಏನಾದ್ರು ಮಾಡಬೇಕಲ್ವಾ, ಏನು ಮಾಡ್ಬೋದು ಅಂತ ಹೇಳಿದಾಗ BBMP ಅವ್ರು ಏನು ಮಾಡಿದ್ರು, ನಿಮ್ಮ ಮನೆಯಲ್ಲಿ ಬಳಸುವಂಥ ನೀರನ್ನು ಮರುಬಳಕೆ ಮಾಡಬೇಕು ಅಂತ ಹೇಳಿ ಅದನ್ನು ಒಂದು ಮಾಡಬೇಕು ಅಂತ ಇನ್ನೂ ಇದಾಗಿಲ್ಲ. ಕಮಿಟಿ ಫಾರ್ಮ್ ಆಗಿದೆ, ಬಟ್ ಅದು ಇನ್ನೂ ಚಾಲನೆ ಮಾಡಿಲ್ಲ. ಸೊ ಅದನ್ನು ಪ್ಲಾನ್ ಮಾಡ್ತಾ ಇರೋದ್ರಿಂದ ನಾವೇನು ಮಾಡಿದ್ವು, ಇವಳೊಬ್ರು ಆರ್ಟಿಕಲ್ನ ತೊಗೊಂಡು ಬಂದು, ಸರ್ ಈ ಥರ ಸಮಸ್ಯೆ ಇದೆಯಲ್ಲ, ನಾವು ಏನಾದ್ರು ಪರಿಹಾರ ಕಂಡುಹಿಡಿಬೋದಾ ಅಂತೇಳಿ. ಅದಕ್ಕೆ ನಾವು ವರ್ಕ್ ಮಾಡಿ ಏನು ಮಾಡೋದು, ಮನೇಲಿ ಏನಿದೆ ಈಗ ನೆಕ್ಸ್ಟ್ ಕಟ್ಟೋರಿಗೆ ಲೈಸೆನ್ಸ್ ಕೊಡಬೇಕು ಅಂತ ಹೇಳಿದ್ರೆ ಅವ್ರನ್ನ ಪ್ಲಾಂಟ್ ಹಾಕಲೇಬೇಕು. ಈ ಒಂದು ಗ್ರೇ ವಾಟರ್ ಪ್ಯೂರಿಫಿಕೇಶನ್ ಪ್ಲಾಂಟ್ ಇದ್ದರೆ ಮಾತ್ರ ಲೈಸೆನ್ಸ್ ಕೊಡ್ತೀವಿ ಅಂತೇಳಿ ನೆಕ್ಸ್ಟ್ ರೂಲ್ಸ್ ಬರುತ್ತೆ. ಅದಕ್ಕೆ ನಾವೇನು ಮಾಡೋದು ಅಂತ ಹೇಳಿದ್ರೆ, ನಾವೇ ಸ್ವತಃ ಅದಕ್ಕೆ ಒಂದು ಕ್ಯಾಂಡಲ್ನ ರೆಡಿ ಮಾಡಿ ಕಂಡು ಹಿಡಿದು ಲಾಸ್ಟ್ ಟೈಮ್ ಟೈ ಗ್ಲೋಬಲ್ ಸಮಿಟಲ್ಲಿ ಪ್ರೆಸೆಂಟ್ ಮಾಡೋದು.
ತುಂಬ ಖುಷಿ ಆಯಿತು. ಅದರಿಂದ ಏನಾಗುತ್ತೆ ಹೆಂಗೆ ಆಂಟ್ರಪ್ರಿನರ್ಸ್ ಆಗಿ ಅಂತ ಹೇಳಿದ್ರೆ ಉದ್ಯಮಶೀಲರನ್ನಾಗಿ ಮಾಡಲಿಕ್ಕೆ ಈ ಏಜಲ್ಲೇ ಶುರು ಮಾಡ್ಕೊಂಡಿದ್ದೀವಿ. ಸೊ ಅಟ್ ಲಾಸ್ಟ್ ನಮ್ಗೆ ಏನು ಬೇಕಾಗಿದೆ, ಓದೋದು ಏನಕ್ಕೆ, ಬದುಕಕ್ಕೆ ದುಡ್ಡು ಬೇಕು. ಸೊ ಇವ್ರು ಈ ಥರ ಎಲ್ಲ ಕಲ್ತ್ಕೊಂಡು ಹೋಗೋದ್ರಿಂದ ನಾಳೆ ದಿನ ಸಕ್ಸಸ್ಫುಲ್ ಆಗಿ ಬದುಕ್ತಾರೆ ಅಂತ ಹೇಳಿ ನಾನಂತೂ ಅನ್ಕೊಂಡಿದ್ದೀನಿ. ಖಂಡಿತ ಇಲ್ಲೆಲ್ಲ ನೋಡಿದಂಗೆ ಡ್ರೋನ್ ಬೇರೆ ರೆಡಿ ಮಾಡಿದ್ದೀರಲ್ಲ. ಮಕ್ಳಿಗೆ ಇವನ್ ಡ್ರೋನ್ ಕ್ಲಾಸಸ್ ಸಹ ಮಾಡ್ತಾ ಇದ್ದೀನಿ. ಈ ಡ್ರೋನ್ಗೆ ಅಂತ ಹೇಳಿ ನಾವು ಇವಾಗ ನಮ್ ಡಿಜಿಟಲಿಗೆ ಬಂದಾದ್ಮೇಲೆ ಡ್ರೋನ್ ಆಪರೇಟ್ ಹೇಗೆ ಏನು ಅಂತ ಕಲಿತಾ ಇದ್ದೀವಿ. ಇವ್ರು ಇಲ್ಲಿಂದಲೇ ಕಲಿತಾ ಇದ್ದಾರೆ. ಅವ್ರ ಕ್ಲಾಸಸ್ದೆಲ್ಲ ಒಂದು ವಿಡಿಯೋ ಇದೆ, ನಾನು ಶೇರ್ ಮಾಡ್ತೀನಿ ನಿಮಗೆ. ಓಕೆ. ಲಾಸ್ಟ್ ಟೈಮ್ ಏನು ಮಾಡಿದೆ ಅಂತ ಹೇಳಿದ್ರೆ ಟೈ ಗ್ಲೋಬಲ್ ಸಮಿಟ್ ಹೋದಾಗ ಅಲ್ಲಿ ಇಂಜಿನಿಯರ್ ಸ್ಟೂಡೆಂಟ್ಸ್ ಇಬ್ರು ಡ್ರೋನ್ ಪ್ರೆಸೆಂಟೇಷನ್ ಮಾಡ್ತಾ ಇದ್ರು. ಆ ಹುಡುಗರನ್ನೇ ಕರ್ಕೊಂಡು ಬಂದು ನಾವು ಒಂದು ಡ್ರೋನ್ ಕ್ಲಾಸಸ್ನ ಮಾಡಿದೆ. ವಿಶೇಷ ಅಂತ ಹೇಳಿದ್ರೆ ನನ್ನ ಒಬ್ಳು ಸ್ಟೂಡೆಂಟ್ ಅಮೆರಿಕದಲ್ಲಿದ್ದಾಳೆ. ಈ ಡ್ರೋನ್ ಕ್ಲಾಸಸ್ ಬೇಕಾದಂತ ಸಂಪೂರ್ಣ ದುಡ್ಡನ್ನ ಅವಳೇ ಸ್ಪಾನ್ಸರ್ ಮಾಡಿದ್ಲು. ಓಕೆ. ಹಾಗೆ ಖುಷಿ ಆಯ್ತು. ಅಂದ್ರೆ ಒಳ್ಳೆ ಕೆಲಸ ಆರಂಭ ಮಾಡ್ಬೇಕಷ್ಟೇ, ತಂತಾನಾಗೆ ಎಲ್ಲ ಕೈ ಜೋಡಿಸ್ತಾರೆ ಬರ್ತಾರೆ ಅನ್ನೋದು ನನಗೆ ಅರ್ಥ ಆಗೋಯ್ತು. ಇಲ್ಲಪ್ಪ ಒಳ್ಳೆ ಕೆಲಸ ಮಾಡಿದ್ರೆ ದೇವ್ರು ಕೈ ಬಿಡಲ್ಲ ಅಂತೇಳಿ. ಸೊ ನಾವು ಏನೆಲ್ಲ ಹೇಳ್ಕೊಡ್ತೀನಿ ಅಂದರೆ ಈಗ ಈ ಟೆಕ್ನಾಲಜಿ ವೈಸ್ ನಾನು ಅವ್ರಿಗೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಈ ಥರ ಇವನ್ ರೋಬೋಟಿಕ್ಸ್ ಕ್ಲಾಸಸ್ಗೆ ಜಂಪರ್ಸ್ ಅಂತ ಕರಿತೀವಿ. ಇದು ಏನು ಮಾಡ್ತೀನಿ, ಇದ್ರದ್ದೆಲ್ಲ ವಿಡಿಯೋಸ್ ನಾನು ಶೇರ್ ಮಾಡ್ತೀನಿ. ಅಸೆಂಬಲ್ ಮಾಡಿಲ್ಲ, ಈಗ ಎಕ್ಸಾಮ್ ಇರೋದ್ರಿಂದ ಇದನ್ನೆಲ್ಲ ತೆಗೆದು ಇಟ್ಟಿದ್ದೀನಿ. ಈಗ ಟೆಸ್ಲಾ ಕಾರ್ ಇದೆ. ಟೆಸ್ಲಾ ಕಾರ್ ಬಗ್ಗೆ ಗೊತ್ತಿದೆಯಲ್ವಾ? ಅದು ಕಂಪ್ಲೀಟ್ ಆಗಿ ರೋಬೋಟೈಸ್ ಕಾರ್ ಅದು ಆಕ್ಚುಲಿ. ಅಂದ್ರೆ ಡ್ರೈವರ್ ಇಲ್ಲದೇ ಅದು ಸ್ವಯಂ ಚಾಲಿತವಾಗಿ ಹೋಗುವಂತ ಕಾರ್. ಸೊ ಅಂತ ಒಂದು ಟೆಕ್ನಾಲಜಿಯನ್ನು ನಮ್ಮ ಮಕ್ಕಳು ಇಲ್ಲಿ ಸ್ವತಃ ಬಿಲ್ಡ್ ಮಾಡ್ತಾರೆ. ಈಗ ಡ್ರೈವರ್ ಇಲ್ದವ್ರು ಏನಾಗುತ್ತೆ, ಏನೆಲ್ಲ ಪ್ರಾಬ್ಲಮ್ ಬರ್ಬೋದು, ಅಬ್ಸ್ಟೆಕಲ್ನ ಅವಾಯ್ಡ್ ಮಾಡಬೇಕು. ಯಾವ್ದಾದ್ರು ಮುಂದೆ ಅಬ್ಸ್ಟೆಕಲ್ ಬಂದ್ರೆ ಸೊ ಅಬ್ಸ್ಟೆಕಲ್ ಅವಾಯ್ಡೆನ್ಸ್ ಕಾರ್ನ ನಮ್ಮಲ್ಲಿ ಡೆವಲಪ್ ಮಾಡ್ತಾರೆ ಮಕ್ಕಳು. ಸೊ ಕ್ಲಿಫ್ ಡಿಟೆಕ್ಷನ್, ಏನಾದ್ರು ಪಾತಳ ಗುಂಡಿ ಇರುತ್ತೆ. ಸೊ ಕೋಡಿಂಗ್ ಬರೀತಾರೆ. ಕೋಡಿಂಗ್ ಬರೀ ನಾನು ಹೋಗಿಲ್ಲ, ಬರೀ ಅಸೆಂಬ್ಲಿಂಗ್ ಪಾರ್ಟ್ ಮಾತ್ರ ಹೇಳ್ಕೊಡ್ತೀನಿ. ಕೋಡಿಂಗ್ನ ನಾನೇ ಮಾಡ್ತಾ ಇದ್ದೀನಿ. ಆ ಏಜ್ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ. ಆ ಥರ ಎಲ್ಲ ಅಪ್ಲಿಕೇಶನ್ಸ್ನ ಡೆವಲಪ್ ಮಾಡಲಿಕ್ಕೆ ಈ ಥರ ರೋಬೋಟಿಕ್ಸ್ ಕ್ಲಾಸಸ್ ಮಾಡ್ಕೊಂಡು ಶುರು ಮಾಡ್ಕೊಂಡು ಹೋದೆ. ಸೊ ನಮ್ದೇ RC ಕಾರ್ಗಳನ್ನ ಡೆವಲಪ್ ಮಾಡ್ತೀವಿ. ಸೊ ಎಲ್ಲ ಮಕ್ಳಿಗೂ ಎಕ್ಸ್ಟ್ರಾ ವಿಂಗ್ಸ್ ಕೂಡ ಇಟ್ಕೊಂಡಿದ್ದೀರಾ, ಡ್ರೋನ್ ಎಲ್ಲ ಸಪರೇಟ್ ಸೊ ಇದನ್ನ ಏನಂತ ಕರಿತೀವಿ ಮಕ್ಕಳ? ವಿಂಗ್ಸ್ ಅನ್ನಲ್ಲ, ಪ್ರೊಪೆಲ್ಲರ್ಸ್ ಅಂತ ಕರಿತೀವಿ. ಓ, ನಾನೇ ಅಪ್ಡೇಟ್ ಆಗಿಲ್ಲ, ನೀವೇ ಕರೆಕ್ಟಾಗಿ ಅಪ್ಡೇಟ್ ಆಗಿ. ನೀವು ಕರೆಕ್ಟಾಗಿ ಹೇಳಿದ್ರೆ ನಂದೇ ರಾಂಗ್, ನನ್ನ ಮಾರ್ಕ್ಸ್ ಕಟ್ ಮಾಡಿ ಸರ್. ಅದು ಪ್ರೊಪೆಲ್ಲರ್ಸ್ ಅಂತ ಹೇಳ್ತೀವಿ. ಮತ್ತೆ ಮಕ್ಕಳಿಗೆ ಎಲ್ಲ ಮಕ್ಳಿಗೆ ಒಂದೊಂದು ಕಿಟ್ ಕೊಡೋಣ ಅಂತ ಹೇಳಿ ಸ್ವಲ್ಪ ಇದೆಲ್ಲ ಇದು ಆ್ಯಕ್ಚುಲಿ ಇದು ಒಂದಕ್ಕೆ 25,000 ಆಗುತ್ತೆ. ಇದೆಲ್ಲ ಇಂಪೋರ್ಟ್ ಡೀಟೇಲಿಂದ ಬೋರ್ಡಲ್ಲಿ ಇಂಪೋರ್ಟ್ ಮಾಡ್ತಿದ್ದು ನಾವು. ಸೊ ಹಂಗಾಗಿ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಕಾಂಪೊನೆಂಟ್ಸ್ನೆಲ್ಲ ನಮ್ಮಲ್ಲೇ ಪ್ರತಿ ಮಗುಗೂ ಒಂದು ಮಾಡಬೇಕು ಅಂತೇಳಿ. ಈ ಸಲ ಬೇರೆಯನ್ನ ಡಿಪೆಂಡ್ ಆದರೆ ನಂಗೆ ಅಷ್ಟೊಂದು ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಸೊ ಬೇರೆದು ಬೇಡ, ನಂದೇ ನಂತನ ಅನ್ನೋದೇ ಇರಬೇಕು. ಸೊ ನಾನು ಸ್ವಲ್ಪ ಅದ್ರಲ್ಲಿ ಮಾಸ್ಟರ್ ಆದರೆ ನಾನು ಹೆಂಗೆ ಬೇಕಾದ್ರೆ ಮಕ್ಳಿಗೆ ಕಲ್ಸ್ಕೊಡೋಕೆ ಸುಲಭ ಆಗುತ್ತೆ ಅಂಥೇಳಿ ಇದು ಪ್ರತಿಯೊಂದಕ್ಕೂ ನಂದೇ ಕಿಟ್ ಮಾಡಿ ಎಲ್ಲ ಮಕ್ಳಿಗೂ ಸಿಗಬೇಕು ಅಂಥೇಳಿ ಈ ಥರ ಕಸ್ಟಮೈಸ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಇದೆಲ್ಲ ಪೇಂಟಿಂಗ್ ಎಲ್ಲ ನಿಮ್ಮ ಕಾನ್ಸೆಪ್ಟ್ ಎಲ್ಲ ಪ್ರತಿಯೊಂದೂ ನಂದೇ ಕಾನ್ಸೆಪ್ಟ್. ನಾನೇ ಡಿಸೈನ್ ಮಾಡಿ ಮಕ್ಕಳನ್ನ ಕಾವ ಸ್ಟೂಡೆಂಟ್ಸ್ನ ಕರೆಸಿ, ಅದು ಹಿಂಗೆ ನನಗೆ ಕಾಸ್ಟ್ಲಿ ಆಗುತ್ತೆ ಅಂತ ಹೇಳಿ ಏನು ಮಾಡಿದೆ ಅಂತ ಹೇಳಿದ್ರೆ ನನ್ನ ಸ್ಟೂಡೆಂಟ್ಸ್ ಕೆಲವರು ಕಾವದಲ್ಲಿ ಇದ್ರು, ಅವ್ರನ್ನ ಕರೆಸಿ ಅವ್ರು ಪೇ ಮಾಡಿದೆ. ಅವ್ರು ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಕಾಲೇಜ್ ಮುಗಿಸ್ಕೊಂಡು ಸಂಜೆ 5 ಗಂಟೆಗೆ ಬರ್ತಾ ಇದ್ರು. ರಾತ್ರಿ 12:30ವರೆಗೂ ಇಲ್ಲೇ ಇದ್ದು ನಾನು ಜೊತೆಗಿದ್ದು ಈ ಥರ ಎಲ್ಲ ಕಾನ್ಸೆಪ್ಟ್ನ ಕೊಟ್ಟು ಪೇಂಟ್ ಮಾಡಿಸಿ ತದನಂತರ ನಾನು 12 ಗಂಟೆಗೆ ಮನೆಗೆ ಹೋಗೋದು, ಊಟ ತರೋದು, ಊಟ ಮಾಡಿಸೋದು, ಇದೆಲ್ಲ ಕೆಲಸ ಮುಗಿಸೋದು, ಹೋಗೋದು, ಈ ಥರ ಮಾಡ್ತಾ ಇದ್ದೆ. ನೋಡಿ ಇಲ್ಲಿ ಅದು ಫಿಸಿಕ್ಸ್ ವಾಲ್, ಫಿಸಿಕ್ಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಬಿಟ್ಟೆ. ಅದನ್ನು ಸೋಲಾರ್ ಸಿಸ್ಟಮ್ ಹಾಕಿದ್ದೀನಿ. ಇದನ್ನು ಕೆಮಿಸ್ಟ್ರಿಗೆ ಹಾಕೊಂಡೆ ಈ ವಾಲ್ನ. ಸೊ ಇದನ್ನು ಬಯಾಲಜಿಗೆ ಹಾಕೊಂಡೆ. ಸೊ ಇದನ್ನು ಎಕೋಸಿಸ್ಟಮ್ ಅಂತೇಳಿ ಚಿಕ್ಕ ಮಕ್ಳಿಗೆ ಇರಲಿ ಅಂತೇಳಿ ಎಲ್ಲರನ್ನೂ ತಲೆಯಲ್ಲಿ ಇಟ್ಕೊಂಡು ಎಲ್ಲರೂ ಕವರ್ ಆಗಲಿ, ಬಂದರೆ ಖುಷಿ ಆಗಬೇಕು ಅಂಥೇಳಿ ಈ ಥರ ಶುರು ಮಾಡ್ಕೊಂಡು ಬಂದು. ಸೊ ಇದು ಸೈನ್ಸ್ ಲ್ಯಾಬ್ ಮಾತ್ರ ಅಲ್ಲ, ಒಂಥರ ಮಲ್ಟಿಪರ್ಪಸ್ ಲ್ಯಾಬ್. ಇಲ್ಲಿ ಎಲ್ಲ ನಮಗೆ ರೋಬೋಟಿಕ್ಸ್ ಬೇಕಾ, 3D ಪ್ರಿಂಟರ್ ಬೇಕಾ, ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ಗೆ ಸಿ ಲಾಂಚ್ ಬೇಕಾ, ಎಲ್ಲನೂ ಅಂದರೆ ನಮಗೆ ಗೌರ್ಮೆಂಟ್ಸಲ್ಲಿ ತುಂಬ ಬಿಲ್ಡಿಂಗ್ ಸಿಗಲ್ಲ, ಇರೋದನ್ನೇ ಎಲ್ಲ ಮಾಡಬೇಕು. ಹಾಗಾಗಿ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ನಾನೇನು ಮಾಡಿದೆ, ಎಲ್ಲ ಇಲ್ಲ ಒಂದೇ ಕ್ಲಿಕ್ಕಲ್ಲಿ ಸಿಗಬೇಕು ಅಂಥೇಳಿ. ನನಗೂ ಕಷ್ಟ ಆಗ್ಬಿಡುತ್ತೆ ಎಲ್ಲ ಮೇಂಟೈನ್ ಮಾಡೋಕ್ಕೆ ಅಂಥೇಳಿ ಸಾಕಷ್ಟು ಕೈಯಿಂದನೇ ಶುರು ಮಾಡಿದೆ. ಒಂದು 3-4 ಲಕ್ಷ ಖರ್ಚಾಯ್ತು ಇಲ್ಲ ಇವರಿಗೆ, ನಮ್ದೇನೆ. ಅದರಲ್ಲಿ ಕೆಲವರು ಹಿಂಗೆ ಸಹಾಯ ಮಾಡ್ಕೊಂಡು ಆಗ್ಲೇ ಹೇಳಿದ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಹಿಂಗೆ ತುಂಬ ಜನ ನಿಂತಿದ್ದಾರೆ. ನಾನು ಅಪ್ರೋಚ್ ನಿಲ್ತಾರೆ, ಬಟ್ ನನಗೆ ಆ ಥರ ದುಡ್ಡಿನ ಹಿಂದೆ ಹೋಗ್ಬಿಟ್ರೆ ನನಗೆ ಎಲ್ಲಿ ಹೆಸರಾಗುತ್ತೆ. ಆಮೇಲೆ ಯಾವಾಗಲೂ ಅಷ್ಟೇ ನಾವು ಬದುಕಲಿಕ್ಕೆ ದುಡ್ಡು ಹಿಂದೆ ಹೋದ್ರೆ ಆಗಲ್ಲ. ಸೊ ಕೆಲಸ ಮಾಡಬೇಕು, ನಮಗೆ ಗೊತ್ತಿಲ್ಲದೇ ಅವ್ರು ತಾನಾಗಿ ಅದು ಕೆಲಸ ಆಗಬೇಕು. ಹಾಗಾಗಿ ನಾನು ಮತ್ತೆ ನಿಮ್ಗೆ ಇನ್ನೊಂದು ವಿಶೇಷ ಅಂದರೆ ನಮ್ಮ ಪೇರೆಂಟ್ಸ್ ನಾನು ಮಾಡೋ ಕೆಲಸ ನೋಡಿ ಯಾಕೆ ಸರ್ ಒಬ್ಬರೇ ಕೈಯಿಂದ ಹಾಕ್ತೀರಿ ಅಂತೇಳಿ ಕೆಲವರು ದುಡ್ಡು ಹಾಕ್ಬಿಟ್ರು ನನಗೆ. ಸೊ ವಿತಿನ್ ನೋ ಟೈಮ್ ದುಡ್ಡನ್ನು ನಾನು ವಾಪಸ್ ಹಾಕಿ, ನನಗೆ ಖಂಡಿತ ನಿಮ್ಮ ಮಕ್ಳಿಂದ ದುಡ್ಡು ಬೇಡ ನನಗೆ, ಅದ್ರ ಬದಲು ಮಕ್ಕಳನ್ನ ದಿನ ಸ್ನಾನ ಮಾಡಿಸಿ ಕಳಿಸಿ, ರೆಗ್ಯುಲರ್ ಸ್ಕೂಲಿಗೆ ಕಳಿಸಿ, ನೀಟ್ನೆಸ್ ಮೇಂಟೈನ್ ಮಾಡಿ, ಹೈಜೀನ್ ಮೇಂಟೈನ್ ಮಾಡಿ, ಸ್ಕೂಲಲ್ಲಿ ಏನು ಮಾಡಿದ್ರು ಕೇಳಿ, ಇಂಥ ಒಂದು ಕೆಲಸ ಮಾಡಿಸಿ ಅಂತ ಹೇಳಿ ಅವ್ರಿಗೆ ಎಜುಕೇಟ್ ಮಾಡಿ ಕಳಿಸ್ತೆ. ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಯಾರು ಈ ಕಾಲದಲ್ಲಿ ಇಂಥ ಟೀಚರ್ಸ್ ಇರ್ತಾರ ಅಂತ ಅವ್ರು ಅನ್ಕೊಳ್ತಾರೆ. ಆ ಥರ ಹಂಗಾಗಿ ನಾನು ದುಡ್ಡಿಗೆ ಯಾರನ್ನೂ ಸಹ ಇದು ಮಾಡ್ತಾ ಇಲ್ಲ. ಮತ್ತೆ ಡೋನರ್ಸ್ನ ನಾನು ಇಲ್ಲಿವರೆಗೆ ಒಬ್ರನ್ನೂ ಅಪ್ರೋಚ್ ಮಾಡಿಲ್ಲ.
ಯಾರಾದರೂ ನನ್ನ ಜೊತೆ ಬೆಳೆದಿರೋ ಅಂಥವ್ರು, ನಾವು ಜೊತೆ ಸೇರ್ಕೊಂಡು ಕೆಲಸ ಮಾಡ್ತೀನಿ ಅನ್ನೋದ್ರ ಮಾತ್ರ ಇಲ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಡೋನರ್ಸ್ನ ತೊಗೊಂಡ್ರೆ ಇದು ಕಾನ್ಸೆಪ್ಟ್ ಆ್ಯಕ್ಚುಲಿ ಕಂಪ್ಲೀಟಾಗಿ ಚೇಂಜ್ ಆಗೋಗುತ್ತೆ. ನನಗೆ ಬೇರೆ ಕಾನ್ಸೆಪ್ಟ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ನನ್ನ ಕಾನ್ಸೆಪ್ಟ್ನ ಡೆವಲಪ್ ಮಾಡ್ಲಿಕ್ಕೆ ಯಾರು ಜೊತೆಗೆ ಸೇರಿಕೊಂಡ್ರೆ ಖಂಡಿತ ಸಾಕು. ಆಮೇಲೆ ಎಲ್ಲ ದುಡ್ಡೆಲ್ಲ ಹೇಳ್ಕೊಡೋಂಥದ್ದು ಏನೂ ಇಲ್ಲ. ನನಗೆ ಮೊದಲನೇ ವರ್ಷ ಮಾತ್ರ ಇಷ್ಟು ಕಷ್ಟ ಆಗುತ್ತೆ. ನೆಕ್ಸ್ಟ್ ಇಯರ್ ನಂಗೆ ಇದಿಲ್ಲ, ಪುನಃ ಇನ್ವೆಸ್ಟ್ಮೆಂಟ್ ಏನಿಲ್ಲ. ಒಂದ್ಸಲ ಇನ್ವೆಸ್ಟ್ ಮಾಡಿ ಇನ್ನೊಂದು ಸ್ವಲ್ಪ ನಂಗೆ ಆ್ಯಕ್ಚುಲಿ ಚಿಕ್ಕ ಪುಟ್ಟದ್ದು ಇನ್ನೊಂದು 2-3 ಲಕ್ಷ ಆದರೆ ಫುಲ್ ಪ್ಲೇಟ್ ಕ್ಲಾಸಸ್ ಆಗೋಗುತ್ತೆ. ಈ ರಜದಲ್ಲಿ ಒಂದು ಸ್ವಲ್ಪ ಇನ್ವೆಸ್ಟ್ ಮಾಡೋಣ ಅಂತೀನಿ. ಮನೇಲಿ ಈಗ ರೀಸೆಂಟಾಗಿ ಮನೆ ಕಟ್ಟಿದ್ರಿಂದ ಮನೆಯಿಂದ ಆಚೆಗೆ ಹಾಕ್ಬಿಡ್ತಾರೆ, ನನ್ನ ಬೈದು ಹಿಂಗೆ ಖರ್ಚು ಮಾಡಿದ್ರೆ ಅಂತ ಅಂದ್ಕೊಂಡು ಸ್ವಲ್ಪ ಸುಮ್ಮನಾಗಿದ್ದೀನಿ. ಈ ರಜದಲ್ಲಿ ಸ್ವಲ್ಪ ಮುಗಿಸ್ಕೊಳ್ತೀನಿ. ನೆಕ್ಸ್ಟ್ ಇಯರಿಂದ ಫುಲ್ ಪ್ಲೇಟ್ ಕ್ಲಾಸ್ ರೆಡಿ ಆಗುತ್ತೆ. ನೀಟಾಗಿ ಅಚ್ಚುಕಟ್ಟಾಗಿ ಎಲ್ಲ ಮಾಡ್ಕೊಂಡು ಹೋಗ್ತೀನಿ. ಓಕೆ, ಇಲ್ಲಿ ಬೇರೆ ಬೇರೆ ರೀತಿಯಾದಂಥ ಎಕ್ವಿಪ್ಮೆಂಟ್ಸ್ ಎಲ್ಲ ನೋಡ್ತೀವಲ್ಲ. ನೋಡಿ ಮೇಡಮ್, ಈಗ ನೋಡಿ ನಾನು ಹೇಳಿದ್ನಲ್ಲ, ಈಗ ಮಕ್ಕಳಿಗೆ ಎಲೆಕ್ಟ್ರಾನಿಕ್ಸ್ಗೆ ಎಲ್ಲ ಬೇಕು ಅಂಥೇಳಿ ಸೆನ್ಸರ್ಸ್ ಆಗಿರ್ಬೋದು, ಈ ಥರ ಎಲ್ಲ ಸುಮಾರೆಲ್ಲ ನಾನು ಚಿಕ್ಕ LED ಆಗಿರ್ಬೋದು, ಕೆಪಾಸಿಟರ್ಸ್ ಆಗಿರ್ಬೋದು, ಕಾರ್ಬನ್ ರೆಸಿಸ್ಟರ್ ಆಗಿರ್ಬೋದು, ಡಯೋಡ್ ಆಗಿರ್ಬೋದು, ಪ್ರತಿಯೊಂದನ್ನು ಈ ಹಂತದಲ್ಲೇ ಹೇಳ್ಕೊಟ್ಬಿಟ್ರೆ ಅವ್ರಿಗೆ ಇದೆಲ್ಲ ಈಸಿ ಆಗುತ್ತೆ. ಅವ್ರಿಗೆ ಏನು ಅನ್ಸಲ್ಲ, ತುಂಬ ಈಸಿ ಆಗುತ್ತೆ. ಈಗ ನೋಡಿಲಿ, ಈಗ ಮಕ್ಕಳೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು LED ಇದೆ ಆ್ಯಕ್ಚುಲಿ 1.5 ವೋಲ್ಟ್ LED. ಇದನ್ನ ನಾವು ತಂದಿದ್ದ ಅವನು ಆಟ ಆಡಲಿಕ್ಕೆ ಅಂತೇಳಿ ತಂದ್ಬಿಟ್ಟು ಏನು ಮಾಡ್ಬಿಟ್ಟಿದ್ದಾನೆ, 1.5 ವೋಲ್ಟ್ನ 9 ವೋಲ್ಟ್ ಬ್ಯಾಟ್ರಿಗೆ ಹಾಕಿದ ತಕ್ಷಣ ಸುಟ್ಟೋಯ್ತು. ಆಗ ಏನು ಮಾಡಬೇಕು, ಅದಕ್ಕೆ ನಾವಾಗ ಒಂದು ರೆಸಿಸ್ಟರ್ನ ಹಾಕಿ ರೆಸಿಸ್ಟೆನ್ಸ್ನ ಬಿಲ್ಡ್ ಮಾಡೋದ್ರಿಂದ ಏನಾಗುತ್ತೆ, ಇದು ಸುಡಲ್ಲ ಅಂತೇಳಿ ಈಗ ಏನಾದ್ರು ಅವ್ನಿಗೆ ಹೇಳ್ಕೊಟ್ರೆ ಅವ್ನು ಲೈಫ್ ಟೈಮ್ ಮರೆಯಲ್ಲ. ಸೊ ನಾವೆಲ್ಲ ಇದನ್ನೆಲ್ಲ PUCಲಿ ಮಾಡ್ತಾ ಇದ್ದ. ಕಾರ್ಬನ್ ರೆಸಿಸ್ಟೆನ್ಸ್ನ ಯಾಕೆ ಹಾಕಬೇಕು, ಏನಾಗುತ್ತೆ ಅನ್ನೋದನ್ನ ಆಗಿನ ಕಲ್ತಿದ್ದನ್ನ ಈಗಿನ ಕಾಲದ ಮಕ್ಳಿಗೆ ಈಗಲೇ ಹೇಳ್ಕೊಟ್ಬಿಟ್ರೆ ಅವ್ರು ಓದೋ ಸಬ್ಜೆಕ್ಟ್ ಏನು ಅನ್ಸಲ್ಲ ಅವ್ರಿಗೆ. ಓ ಇಷ್ಟೇನಾ ಅನ್ನಂಗಾಗತ್ತೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.